ಮಿತ್ರರೇ ನಮಸ್ಕಾರ. ನಾವಿವತ್ತು ಜಾತಕದಲ್ಲಿ ಶನಿ ಏನಾದ್ರೂ ಯಾವ ಮನೆಗಳಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅನ್ನುವಂಥದ್ದು ನೋಡೋಣ, ಮತ್ತು ಯಾಕೆ ಒಳ್ಳೆ ರಿಸಲ್ಟ್ ಕೊಡ್ತಾನೆ ಅನ್ನುವಂಥದ್ದು ಕೂಡ ನೋಡೋಣ. ಕ್ಲಿಯರ್. ಮೊದಲನೇದಾಗಿ ಎಲ್ಲಾ ಕ್ಲಾಸಿಕ್ ಜ್ಯೋತಿಷ್ಯ ಟೆಕ್ಸ್ಟ್ ಬುಕ್ ಗಳು, ಋಷಿ ಪಾರಶರರು ಇವರೆಲ್ಲ ಏನ್ ಹೇಳ್ತಾರೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಮ್ಯಾಲಿಫಿಕ್ ಗಳು ಅಂದ್ರೆ ಕ್ರೂರ ಗ್ರಹಗಳಾದಂತಹ ಶನಿ, ರಾಹು, ಕೇತು, ಕುಜ ಇವ್ರುಗಳೆಲ್ಲಾರು ಉಪಚಯಗಳಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಒಳ್ಳೆಯ ರಿಸಲ್ಟ್ ಗಳನ್ನ ಕೊಡ್ತಾರೆ ಅನ್ನುವಂಥದ್ದಾಗಿ ಮೆನ್ಷನ್ ಮಾಡಿದ್ದಾರೆ. ಈಗ ಉಪಚಯ ಅಂದ್ರೆ ಏನು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ 3, 6, 10 ಮತ್ತು 11ನೇ ಮನೆಗಳು, ಇವುಗಳು ರೆಪ್ರೆಸೆಂಟ್ ಅನ್ನ ಉಪಚಯ ಮಾಡ್ತವೆ. ಇದರ ಉಪಚಯ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಪ್ರೋಗ್ರೆಸ್ ಅನ್ನ ಜೀವನದಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮಾಡ್ತಾನೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡುತ್ತಾರೆ. ಉಪಚಯ ಅಂದ್ರೆ ಗ್ರೋತ್ ಅನ್ನ ರೆಪ್ರೆಸೆಂಟ್ ಮಾಡುವಂತಹ ಹೌಸಸ್. 3ನೇ ಮನೆ ಏನನ್ನ ತೋರಿಸುತ್ತೆ? ಹೌಸ್ ಆಫ್ ವಿಲ್ ಪವರ್, ಕಮ್ಯುನಿಕೇಶನ್, ಮೈಂಡ್ ಸೆಟ್. ಯಾವುದೇ ವ್ಯಕ್ತಿಗೆ ಕಮ್ಯುನಿಕೇಶನ್ ಹುಟ್ಟತಾ ಬರೋದಿಲ್ಲ, ಆತ ಅದನ್ನ ಬೆಳೆಸ್ಕೋಬೇಕಾಗುತ್ತೆ. ಮತ್ತು 6ನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡ್ತದೆ? ಹಾರ್ಡ್ ವರ್ಕ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ, ವಿಲ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ, ಡಿಸಿಪ್ಲಿನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ, ಡೆಬ್ಟ್ಸ್, ಡಿಸೀಸಸ್, ಎನಿಮೀಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು 10ನೇ ಮನೆ ಏನ ರೆಪ್ರೆಸೆಂಟ್ ಮಾಡುತ್ತೆ? 10ನೇ ಮನೆ ಬರೀ ಕೆರಿಯರ್ ಮಾತ್ರ ಅಲ್ಲ, 10ನೇ ಮನೆ ರೆಪ್ರೆಸೆಂಟ್ ಮಾಡುವಂತದ್ದು ಏನಂತ ಹೇಳಿದ್ರೆ ನೀವು ಮಾಡುವಂತಹ ಎಲ್ಲಾ ಕರ್ಮಗಳನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಆದ್ರಿಂದಾನೆ ಶನಿ ನ್ಯಾಚುರಲ್ ಝೋಡಿಯಾಕ್ ಅಲ್ಲಿ ಅಂತ ಹೇಳಿದ್ರೆ ನೈಸರ್ಗಿಕ ಕುಂಡಲಿಯಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ? 10 ಮತ್ತು 11ನೇ ಮನೆಯನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸೊ 10ನೇ ಮನೆ ಏನನ್ನ ತೋರಿಸುತ್ತೆ? ಕರ್ಮ ಭಾವ. ಒಬ್ಬ ವ್ಯಕ್ತಿ ಕರ್ಮವನ್ನ ಹೇಗ್ ಮಾಡ್ತಾನೆ? ನಿಧಾನಕ್ಕೆ ಒಂದೊಂದೇ ಸ್ಟೆಪ್ಸ್ ಅನ್ನ ತೆಗೆದುಕೊಂಡು ಕೆಲಸ ಮಾಡೋದ್ರಿಂದ ಆ ವ್ಯಕ್ತಿ ಆ ಕರ್ಮದಲ್ಲಿ ಮಾಡಬಹುದಾದಂತಹ ಹೈಯೆಸ್ಟ್ ಅನ್ನ ಅಚೀವ್ ಮಾಡ್ಕೋತಾನೆ. ಆದ್ರಿಂದಾನೆ 10ನೇ ಮನೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಕಾಲುಗಳನ್ನ ತೋರಿಸುತ್ತೆ, ರೆಪ್ರೆಸೆಂಟ್ ಮಾಡುತ್ತೆ. ಸೊ ಒಬ್ಬ ವ್ಯಕ್ತಿ ನಿಧಾನಕ್ಕೆ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದೇ 10ನೇ ಮನೆ ತೋರಿಸೋದ್ರಿಂದ ಶನಿ 10ನೇ ಮನೆ ಅಧಿಪತಿ ಮತ್ತು 10ನೇ ಮನೆಯ ಕಾರಕ ಕೂಡ ಆಗಿರ್ತದೆ. ಇನ್ನ ಮತ್ತೊಂದು ಉಪಚಯ ಏನು ಅಂತ ಹೇಳಿದ್ರೆ 11ನೇ ಮನೆ. 11ನೇ ಮನೆ ಏನನ್ನ ತೋರಿಸುತ್ತೆ? ಲಾಭವನ್ನ ತೋರಿಸುತ್ತೆ, ಲಾಭ ಭಾವವನ್ನ ತೋರಿಸುತ್ತೆ. ಇದರ್ಥ ಏನು? ನಾವು ಕೆಲಸ ಮಾಡ್ತು ಅಂತ ಹೇಳಿದ್ರೆ ನಮಗೆ ಕೆಲಸದಿಂದ ಲಾಭ ಸಿಕ್ಕತ್ತೆ ಅನ್ನುವಂಥದ್ದನ್ನ 11ನೇ ಮನೆ ರೆಪ್ರೆಸೆಂಟ್ ಮಾಡೋದ್ರಿಂದ ಶನಿ ಈ 2 ಮನೆಗಳನ್ನ ನ್ಯಾಚುರಲ್ ಝೋಡಿಯಾಕ್ ಅಂದ್ರೆ ನೈಸರ್ಗಿಕ ಕುಂಡಲಿಯಲ್ಲಿ ರೂಲ್ ಮಾಡ್ತಾನೆ. ಇಂತಹ ಶನಿ ಏನಾದ್ರೂ ಈ ಉಪಚಯ ಮನೆಗಳಲ್ಲಿತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಮಹರ್ಷಿ ಪಾರಶರರು ಅಥವಾ ಜ್ಯೋತಿಷ್ಯದ ಕ್ಲಾಸಿಕ್ ಗಳು ಹೇಳ್ತವೆ. ಗೆಳೆಯರೆ, ಅಗೈನ್ ಇದನ್ನ ನಾವು ಅವ್ರು ಹೇಗೆ ಹೇಳ್ತಾರೋ ಹಾಗೆ ತಗೊಳ್ಳೋ ಆಗಿಲ್ಲ. ಆತ ಜಾತಕದಲ್ಲಿ ಯಾವ ಇನ್ಫ್ಲೂಯೆನ್ಸ್, ಪಾಸಿಟಿವ್ ಇನ್ಫ್ಲೂಯೆನ್ಸ್, ನೆಗೆಟಿವ್ ಇನ್ಫ್ಲೂಯೆನ್ಸಸ್, ಯಾವ ಒಂದು ಯೋಗ ಕಾರಕನೋ ಅಥವಾ ಏನಾದ್ರೂ ಆ ಗ್ರಹಕ್ಕೆ ಅಶುಭ ಕಾರಕನಾಗಿ ಏನಾದ್ರೂ ಕುಳಿತಿದ್ದಾನ ಅನ್ನುವಂಥದ್ದು ನಾವು ಮೊದಲು ನೋಡ್ಬೇಕಾಗುತ್ತೆ. ಇನ್ ಜನರಲ್ ಆಗಿ ಶನಿ ಏನಾದ್ರೂ 3ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಒಳ್ಳೆಯ ಸ್ಕಿಲ್ ಸೆಟ್ ಅನ್ನ ಕೊಡ್ತಾನೆ. ಮತ್ತು ಶನಿ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಕುಳಿತುಕೊಂಡು ಒಳ್ಳೆ ವಿಲ್ ಪವರ್ ಅನ್ನ ಕೊಡ್ತಾನೆ. ಬಟ್ ಇದು ಯಾವ್ದು ನಿಮ್ಗೆ ಸಡನ್ ಆಗಿ ಬರುವಂತದ್ದಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಬಿಲ್ಟ್ ಆಗುವಂತದ್ದು. ಯಾಕೆ ಅಂತ ಹೇಳಿದ್ರೆ ಶನಿ ಸ್ಲೋ ಆಗಿ ಮೂವ್ ಆಗುವಂತಹ ಗ್ರಹ. ಉದಾಹರಣೆಗೆ ನೀವು ದರ್ಶನ್ ಅವರ ಚಾರ್ಟ್ ನೋಡ್ತು ಅಂತ ಹೇಳಿದ್ರೆ ಶನಿ 3ನೇ ಮನೆಯಲ್ಲೇ ಕುಳಿತುಕೊಂಡಿರೋದು, ಹೌಸ್ ಆಫ್ ಸ್ಕಿಲ್ ಅಂತ. ಹೇಗೆ ದರ್ಶನ್ ಅವರು ಒಬ್ಬ ಆಕ್ಟರ್ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎವಾಲ್ವ್ ಆದ್ರು ಅನ್ನುವಂಥದ್ದನ್ನ ಅದು ತೋರಿಸುತ್ತೆ. ಮತ್ತು ಅವರ ಒಂದು ಲಗ್ನಕ್ಕೆ, ವೃಷಭ ಲಗ್ನಕ್ಕೆ ಶನಿ ಯೋಗಕಾರಕನೇ ಆಗಿ ತನ್ನ ಮನೆಯಾದಂತಹ 9ನೇ ಮನೆಯನ್ನ 3ನೇ ಮನೆಯಲ್ಲಿ ಕುಳಿತುಕೊಂಡು ನೋಡ್ತಿರೋದ್ರಿಂದಲೇ ಅವರು ಮಾಡಿದಂತಹ ಎಲ್ಲಾ ಎಫರ್ಟ್ ಗಳಿಗೂ ಫಲ ಸಿಕ್ತು. ಬಟ್ ಇನ್ ಕೇಸ್ ಬೇರೆಯವ್ರಿಗೆ, ಯಾವುದೇ ಬೇರೆ ವ್ಯಕ್ತಿಗಳಿಗೆ ಏನಾದ್ರು ಶನಿ ಅಶುಭ ಗ್ರಹವಾಗಿ 3ನೇ ಮನೆಯಲ್ಲಿ ಕುಳಿತುಕೊಂಡು 9ನೇ ಮನೆ ನೋಡ್ತು ಅಂತ ಹೇಳಿದ್ರೆ ಆಗ ನೀವು ಮಾಡಿದ ಎಲ್ಲಾ ಕೆಲಸ ನಿಮ್ಗೆ ಕೈ ಹಿಡಿದಲೇ ಇರಬಹುದು. ಈ ರೀತಿ ಒಂದು ಕ್ರಿಯೇಟ್ ಆಗಬಹುದು ಪ್ರಾಬ್ಲಮ್. ಬಟ್ ಇನ್ ಕೇಸ್ ಏನಾದ್ರೂ ಇದೇ ಶನಿ 6ನೇ ಮನೆಯಲ್ಲಿ ಕುಳಿತುಕೊಂಡ ಅಂತ ಹೇಳಿದ್ರೆ ಎಲ್ಲಾ ಕ್ಲಾಸಿಕ್ ಗಳು ಹೊಗಳ್ತವಿದ್ನ, ಇರ್ರೆಸ್ಪೆಕ್ಟಿವ್ ಆಫ್ ಏನಕ್ಕೆ ಅಂತ ಹೇಳಿದ್ರೆ ಅದು ಎನಿಮಿಗೆ ಅಲ್ಲ. ಸೊ ನಿಮ್ಮ ಜಾತಕದಲ್ಲಿ ಎನಿಮಿ ನೋಡ್ಬೇಕು ಅಂತ ಹೇಳಿದ್ರೆ, ಎನಿಮಿ ಹೇಗಿದ್ದೇನೆ ಅಂತ ನೋಡ್ಬೇಕಂತ ಹೇಳಿದ್ರೆ 6ನೇ ಮನೆಯಲ್ಲಿ ಲಗ್ನವನ್ನಾಗಿ ಮಾಡ್ಕೊಂತು ಅಂತ ಹೇಳಿದ್ರೆ ನಿಮ್ಮ ಎನಿಮಿಯ ಬಗ್ಗೆ ಓದ್ಬಹುದು. ಸೊ ಯಾವಾಗ ನಿಮ್ಮ ಎನಿಮಿಯ ಒಂದು ಲಗ್ನಕ್ಕೆ ಅಂದ್ರೆ 6ನೇ ಮನೆಗೆ ಶನಿ ಹೋಗಿ ಕುಳಿತುಕೊಂತಾನೋ ಅದು ಶತ್ರು ನಾಶದ ಒಂದು ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಹೊಗಳ್ತಾರೆ. ಮತ್ತು ಫೈಟ್ ಮಾಡೋದಕ್ಕೆ, ಫೈಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಬೆನಿಫಿಟ್ ಗಳನ್ನ ತಗೊಂಡು ಹೋಗಕ್ಕಾಗಲ್ಲ. ಗುರುನ 6ನೇ ಮನೇಲಿ ಇಟ್ಕೊಂಡು ಹೇಗೆ ಫೈಟ್ ಮಾಡ್ತೀರಾ? ನೀವೇನಾದ್ರೂ ಫೈಟ್ ಮಾಡ್ಕೋದ್ರೆ ಅಲ್ಲಿ ನೀವು ಮಾತುಕತೆ ಮಾಡ್ತೀರಾ. ಅದ್ರ ಬದಲು ಯೂಶಲಿ ಗುರು 6ನೇ ಮನೇಲಿ ಇತ್ತು ಅಂತ ಹೇಳಿದ್ರೆ 4 ಜನ ಕೊಡ್ತಾರೆ, ದಯವಿಟ್ಟು ಫೈಟ್ ಮಾಡಬೇಡಿ, ಇದು ಒಳ್ಳೇದಲ್ಲ ಪಾಪ ಅಂತ ಹೇಳಿ. ಶುಕ್ರ 6ನೇ ಮನೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಫೈಟಿಂಗ್ ಮಾಡಕ್ಕೇನೋ ಒಂದು ಮಟ್ಟಿಗೆ ಒಳ್ಳೇದು. ಯಾಕಂತ ಹೇಳಿದ್ರೆ ಶುಕ್ರ ಟೆಕ್ನಿಕ್ಸ್ ಗೆ ಕಾರಕ. ಶುಕ್ರ ದೈತ್ಯರ ನಡುವೆ ಯುದ್ಧ ನಡೆದಾಗ ರಾಕ್ಷಸರ ಜೊತೆ ಶುಕ್ರ ನಿಂತ್ಕೊಂಡು ಟೆಕ್ನಿಕ್ಸ್ ಅನ್ನ ಹೇಳ್ಕೊಡ್ತಿದ್ದ. ಆದ್ದರಿಂದ
ತುಂಬಾನೇ ರಾಕ್ಷಸರು ಗೆಲ್ತಿದ್ರು. ಬಟ್ ಹೆಲ್ತ್ ಅಂತೂ ಡೆಫಿನೆಟ್ಲಿ ಅಫ್ಲಿಕ್ಟ್ ಆಗುತ್ತೆ ಶುಕ್ರ 6ನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ. ಹೀಗೆ ಬೆನಿಫಿಟ್ ಗಳು 6ನೇ ಮನೆಯಲ್ಲಿ ಅಂತಹ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಲ್ಲ. ಅದೇ ರಾಹುನು ಅಥವಾ ಕುಜಾನು ಅಥವಾ ಶನಿನು 6ನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಶತ್ರುಗಳ ನಾಶಕ್ಕೆ ಒಳ್ಳೆ ಶಕ್ತಿಯನ್ನ ಕೊಡ್ತಾರೆ. ಕೃಷ್ಣನ ಜಾತಕವನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ಕೃಷ್ಣನ 6ನೇ ಮನೆಯಲ್ಲಿ ಶನಿ ಮತ್ತು ರಾಹು ಇರೋದ್ರಿಂದ ಇಡೀ ಮಹಾಭಾರತದಲ್ಲಿ ಎಷ್ಟು ಜನ ಕೃಷ್ಣನ ಶತ್ರುಗಳು ನಾಶವಾದ್ರು ಅಂತ ನೀವು ನೋಡಬಹುದು. ಅದು ಅಲ್ಲದೆ ಶನಿ 6ನೇ ಮನೆಯಲ್ಲಿ ನಿಧಾನವಾಗಿ ಹಾರ್ಡ್ ವರ್ಕ್ ಅನ್ನ ಮಾಡೋದಕ್ಕೆ ನಿಮ್ಗೆ ಒಳ್ಳೆ ಕೆಪಾಸಿಟಿಯನ್ನ ಕೊಡ್ತಾನೆ, ಕೆಪಬಿಲಿಟಿಯನ್ನ ಕೊಡ್ತಾನೆ. ಇದ್ರ ಇನ್ ಕೇಸ್ ಏನಾದ್ರೂ ಶನಿ 10ನೇ ಮನೆಯಲ್ಲಿ ಕುಳಿತುಕೊಂಡ ಅಂತ ಹೇಳಿದ್ರೆ 10ನೇ ಮನೆ ಶನಿ ನ್ಯಾಚುರಲ್ ಜೋಡಿಯಾಕ್ ಅಲ್ಲಿ ಆತನೇ ರೂಲ್ ಮಾಡೋದ್ರು. ಆದ್ರಿಂದ 10ನೇ ಮನೆಯಲ್ಲಿ ಶನಿ ಕುಳಿತುಕೊಂಡ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಕೆಲಸವನ್ನ ನಿಧಾನವಾಗಿ ಮಾಡಿ ಆತನನ್ನ ಸ್ಟೇಟಸ್ ಗೆ ಏರಿಸ್ತಾನೆ. 10ನೇ ಮನೆ ಏನು ಸ್ಟೇಟಸ್ ಗೆ ಕೂಡ ಕಾರಕ ಆಗಿರೋದ್ರಿಂದ ಸಮಾಜದಲ್ಲಿ ಅಂತವ್ರಿಗೆ ಒಳ್ಳೆಯ ರೆಸ್ಪೆಕ್ಟ್ ಸಿಗುತ್ತೆ. ಆದ್ರಿಂದ ಶನಿ 10ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ನಿಧಾನವಾಗಿ ತನ್ನ ಕೆರಿಯರ್ ಬಿಲ್ಡ್ ಮಾಡಕ್ಕೋ ಅಥವಾ ಆತನ ಒಂದು ಪೊಸಿಷನ್, ಪವರ್, ಫೇಮ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಅನ್ನ ಕೊಡ್ತಾ ಹೋಗ್ತಾನೆ. ಇನ್ ಕೇಸ್ ಏನಾದ್ರು ಇದೇ ಶನಿ 11ನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ 11ನೇ ಮನೆಯಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಸಲ್ಟ್ ಗಳನ್ನ ಶನಿ ಕೊಡುವಂತಹ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಅಫ್ಲಿಕ್ಷನ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಕಾಯಿಲೆಗಳು ಕೊಡಬಹುದು. ಯಾಕೆ ಕೊಡಬಹುದು? 11ನೇ ಮನೆ ಇಸ್ ದ ಹೌಸ್ ಆಫ್ ಡಿಸೈರ್. ಶನಿ ಅಲ್ಲಿಗೆ ಹೋದ ಅಂತ ಹೇಳಿದ್ರೆ ಒಂದಿಷ್ಟು ಡ್ಯುಯಾಲಿಟಿಯನ್ನ ಕ್ರಿಯೇಟ್ ಮಾಡ್ತಾನೆ. ಬಟ್ ದುಡ್ಡಿನ ವಿಷಯಕ್ಕೆ ಬಂತು ಅಂತ ಹೇಳಿದ್ರೆ ಶನಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ತು ಅಂತ ಹೇಳಿದ್ರೆ ಒಳ್ಳೆಯ ದುಡ್ಡನ್ನು ಶನಿ ಕೊಡ್ತಾ ಹೋಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಶನಿ ಅಲ್ಲಿಂದ 5ನೇ ಮನೆ ಎಗೈನ್ ಇನ್ನೊಂದು ಹೌಸ್ ಆಫ್ ಮನಿಯನ್ನ ಕೂಡ ನೋಡೋದ್ರಿಂದ ಇಂತಹ ಶನಿ 11ನೇ ಮನೆಯಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಲಾಂಗ್ ವೆಲ್ತ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಶನಿ ನಿಮ್ಗೆ ಬಹಳ ಸಹಾಯವನ್ನ ಮಾಡ್ತಾನೆ ಅಂತ ಕೂಡ ಹೇಳ್ಬಹುದು. ಬಟ್ ಈ ಒಂದು ಮನೆ ನ್ಯಾಚುರಲ್ ಜೋಡಿಯಾಕ್ ಅಲ್ಲಿ ರಾಹುದು ಕೂಡ ಆಗಿರೋದ್ರಿಂದ ಶನಿ ಮೇಲೆ ಏನಾದ್ರೂ ಇನ್ಫ್ಲೂಯೆನ್ಸಸ್ ಸರಿ ಇಲ್ಲ ಅಂದ್ರೆ ಶನಿ ಏನೋ ದುಡ್ಡನ್ನ ಕೊಡ್ತಾನೆ. ಬಟ್ ಹೇಗ್ ಕೊಡ್ತಾನೆ? ಲಂಚದ ಮುಖಾಂತರ ಕೊಡ್ತಾನೆ ಅಥವಾ ಇಮ್ಮಾರಲ್ ವೇಸ್, ಕೆಲವೊಂದು ಗ್ಯಾಮ್ಲಿಂಗ್ ಅಥವಾ ಬೇರೆ ಎಲ್ಲ ವೇ ಮುಖಾಂತರ ನಿಮಗೆ ದುಡ್ಡನ್ನ ಕೊಡುವಂತಹ ಚಾನ್ಸಸ್ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಈ ಒಂದು ಶನಿಯ ಮೇಲೆ ಏನಾದ್ರೂ ಗುರು ಗೋಚಾರನೋ ಅಥವಾ ಸೂರ್ಯನ ಗೋಚಾರ ಆದಾಗ ಎಲ್ಲಾನು ಕೂಡ ನೀವು ಗೌರ್ಮೆಂಟ್ ಇಂದ ಪ್ರಾಬ್ಲಮ್ ಗೆ ಸಿಕ್ಕಾಕೋಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ಗೌರ್ಮೆಂಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಎಲ್ಲಿ ಇಲ್ಲಿಗಲ್ ಇರ್ತದೋ ಅಲ್ಲಿ ಸೂರ್ಯ ಬಂದು ಏಟನ್ನು ಕೊಡೋದ್ರಿಂದ ಇಂತಹ ಇಲ್ಲಿಗಲ್ ಮನಿ ಸ್ಟೋರ್ ಮಾಡ್ತು ಅಂತ ಹೇಳಿದ್ರೆ ಗೌರ್ಮೆಂಟ್, IT ಡಿಪಾರ್ಟ್ಮೆಂಟ್, ಟ್ಯಾಕ್ಸಸ್, ಈ ರೀತಿ ನೀವು ಪ್ರಾಬ್ಲಮ್ ಗಳಿಗೆ ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇರ್ತದೆ. ಈ ರೀತಿ ಶನಿ ಉಪಚಯದಲ್ಲಿ ಕುಳಿತುಕೊಂಡಾಗ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾನೆ. ಆದ್ರೂ ಕೂಡ ಶನಿ ಜಾತಕಕ್ಕೆ ಯೋಗಕಾರಕನೋ ಅಶುಭನೋ ಅಥವಾ ಯಾವ ರೀತಿ ಇನ್ಫ್ಲೂಯೆನ್ಸ್ ಜಾತಕದಲ್ಲಿ ಶನಿ ಮೇಲೆ ಇದೆ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.